ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ ತುರುವೇಕೆರೆ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂದರೆ ನಾನು ಹೆಸರುಬೇಳೆ ಪಾಯಸ ಮತ್ತು ಹೀರೆಕಾಯಿ ಬಜ್ಜಿ ಮಾಡೋದು ಹೇಳ್ಕೊಡ್ಬೇಕು ಅಂದ್ಕೊಂಡು ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಪಾಯಸಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಹೆಸರುಬೇಳೆ ತೊಗೊಂಡಿದ್ದೀನಿ, ಒಂದು 1/4 kg ಇದೆ. ಮತ್ತು ಒಂದು ಅರ್ಧ kg ಅಷ್ಟು ಬೆಲ್ಲ, ಶಾವಿಗೆ ಮತ್ತು ದ್ರಾಕ್ಷಿ, ಗೋಡಂಬಿ, ಕಾಯಿ 1 ಬೌಲು, ಮತ್ತು ಏಲಕ್ಕಿ ಮತ್ತು ಏನಿದು ಒಣಶುಂಠಿ ಆಯಿತಾ. ಮತ್ತು ಹೀರೆಕಾಯಿ ಬಜ್ಜಿಗೆ ಹೀರೆಕಾಯಿ ಮೇಯ್ನ್, ಹೀರೆಕಾಯಿ ಬಜ್ಜಿಗೆ ಹೀರೆಕಾಯಿ ತೊಗೋಬೇಕು. ಮತ್ತು ಕಡಲೆ ಹಿಟ್ಟು, ಖಾರದ ಪುಡಿ, ಉಪ್ಪು, ಜೀರಿಗೆ, ಸೋಡಾ ಮತ್ತು 1 ಲೀಟರ್ ಸನ್ಫ್ಲವರ್ ಆಯಿಲ್. ಫಸ್ಟ್ ಒಳ್ಳೆ ಹಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಾಣಲಿಕ್ಕೆ ಆದಮೇಲೆ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುರ್ಕೋಬೇಕು ಹೆಸರು ಬೇಳೆನ. ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹೆಸರು ಬೇಳೆನ. ಇವಾಗ ಇದನ್ನು ಕುಕ್ಕರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇದನ್ನು ಕೂಗಿಸ್ಬೇಕು. ಸ್ವಲ್ಪ ತಣ್ಣಗಾಗಲಿ, ಯಾಕಂದರೆ ಅದು ನೀರಾಗ್ತಿದ್ದಂಗೆ ತಣ್ಣೀರಾಗ್ತಿದ್ದಂಗೆ ಜವುಗಟ್ಟುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ, ಹಿಂಗೆ ಇರಲಿ ಇದು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಏನಪ್ಪ ಇಷ್ಟೊಂದು ಗೋಡಂಬಿ ಹಾಕ್ತಿದ್ದಾಳೆ ಅಂದ್ಕೋಬೇಡಿ, ನಾವಿವತ್ತು ತುಂಬ ಜನಕ್ಕೆ ಮಾಡ್ತಾಯಿದ್ದೀವಿ. ಏನಿಲ್ಲ ಅಂದರೂ ಒಂದು 10 ರಿಂದ 15 ಜನನಾದರೂ ಈ ಪಾಯಸ ಕುಡಿತಾರೆ. ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಹಾಗೆಯೇ ದ್ರಾಕ್ಷಿನೂ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಈ ಥರ ಆಗೋವರೆಗೂ. ಈ ಥರ ಆಗೋವರೆಗೂ ಬಿಡಬೇಕು. ಎಲ್ಲ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಈಗ ಅದೇ ತುಪ್ಪದಲ್ಲಿ ಒಂದು ಸ್ವಲ್ಪ ತುಪ್ಪ ಇದೆ ಇಲ್ಲಿ, ಅದೇ ತುಪ್ಪದಲ್ಲಿ ಈಗ ಶಾವಿಗೆ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಹೆಸರುಬೇಳೆ ಪಾಯಸಕ್ಕೆ ಶಾವಿಗೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ನಾನು. ಕೆಲವ್ರು ಹಾಕಲ್ಲ, ನಾನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪಾಯಸಕ್ಕೆ, ಹೆಸರುಬೇಳೆ ಪಾಯಸಕ್ಕೆ ಶಾವಿಗೆ ಹಾಕಿದ್ರೆ. ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಸ್ವಲ್ಪ ಸಣ್ಣ ಉರಿಲೇ ಹುರ್ಕೋಬೇಕು, ಜಾಸ್ತಿ ಉರಿ ಕೊಟ್ಟರೆ ಸೀದೋಗುತ್ತೆ. ಸ್ವಲ್ಪ ಸಣ್ಣ ಉರಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ. ನೋಡಿ ಈ ಥರ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ. ಹಾಕೊಂಡು ಎತ್ತಿಕೊಳ್ತಾ ಇದ್ದೀನಿ. ಹೆಸರುಬೇಳೆ ಒಂದು 3-4 ಸತಿ ತೊಳ್ಕೊಂಬಂದಿದ್ದೀನಿ. ಇವಾಗ ನೋಡಿ 1 ಕಪ್ ನೀರು ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು 3/4 ಕಪ್ ಹಾಕ್ತಾಯಿದ್ದೀನಿ. ಹೆಸರುಬೇಳೆ ಇವಾಗ ಒಂದು 3 ಕೂಗಿಸ್ಬೇಕು. ಇವಾಗ ಮತ್ತೆ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ. ಇದು ಆರ್ಗಾನಿಕ್ ಬೆಲ್ಲ. ಇದು ನಾರ್ಮಲ್ ಬೆಲ್ಲ ನಾನು ಹಾಕಲ್ಲ, ಯೂಸ್ ಮಾಡಲ್ಲ. ನಾವು ಬರೀ ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡೋದು. ಏಕೆಂದರೆ ನನ್ನ ಮಗಳಿಗೆ ಶುಗರ್ ಇರೋದು ನಿಮಗೆಲ್ಲರಿಗೂ ಗೊತ್ತಿದೆ, ಹಾಗಾಗಿ ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡೋದು. 1 ಕಪ್ ನೀರು ಹಾಕಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಕರಗಿಸ್ಬೇಕು. ಎಷ್ಟು ಗಲೀಜಿದೆ ನೋಡಿ ಬೆಲ್ಲದಲ್ಲಿ. ಇದನ್ನು ಚೆನ್ನಾಗಿ ಕರಗಿಸ್ಕೊಂಡು ಸೋಸ್ಕೊಂಡು ಹಾಕಬೇಕು. ಹಾಗೆ ರುಬ್ಬಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. 1 ಬೌಲ್ ಕಾಯಿ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ. ಮತ್ತು ಇದು ಏಲಕ್ಕಿ, ಶುಂಠಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಇದಿಷ್ಟಿದೆ, ಒಂದು 6 ರಿಂದ 7 ಇದ್ದಾವೆ. ಈಗ ಇದೆರಡು ರುಬ್ಕೊಂಬರೋಣ. ಇದು ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಇದನ್ನು ಸ್ಟವ್ ಆಫ್ ಮಾಡ್ತೀನಿ. ಇವಾಗ ಇದು ಸ್ವಲ್ಪ ಕುಕ್ಕರ್ ಆಗಲಿ. ಆ ಕುಕ್ಕರ್ ಆರೋ ಅಷ್ಟೊತ್ತಿಗೆ ಬೋಂಡಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಪಾಕ. ಇದು ಕುಕ್ಕರ್ ಕೂಗ್ತು, ಆಫ್ ಮಾಡ್ತಾಯಿದ್ದೀನಿ ಅದನ್ನು. ಇದು ನೋಡಿ ಚೆನ್ನಾಗಿ ಬೆಲ್ಲ ಪಾಕ ಆಗಿದೆ ನೋಡಿ, ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ಆಫ್ ಮಾಡ್ತೀನಿ.
ಹಾಗೆ ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, 1-2 ಸ್ಪೂನಷ್ಟು. ಖಾರ ಇದ್ದರೆ ಬೋಂಡ ಚೆನ್ನಾಗಿರೋದು, ಬಾಯಿಗೆ ರುಚಿಯಾಗಿ ಸಿಗೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಇದು ಸೋಡಾ, ಇಷ್ಟು ಸೋಡಾ ಹಾಕ್ತಾಯಿದ್ದೀನಿ. ಎಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡೋದ ಚೆನ್ನಾಗಿ. ಸ್ವಲ್ಪ ನೀರಾಗಿ ಕಲಿಸ್ಬೇಕು. ಇದನ್ನು ಚೆನ್ನಾಗಿ ನೀರು ಹಾಕಿ ಕಲಿಸ್ಬೇಕು. ಚೆನ್ನಾಗಿ ಗಂಟು ಹೋಗೋವರೆಗೂ ಚೆನ್ನಾಗಿ ಕಲಿಸ್ತಾ ಇರಬೇಕು ನೋಡಿ. ಸ್ವಲ್ಪ ಗಟ್ಟಿ ನೋಡಿ, ಈ ಥರ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಬೆಂದಿರಬೇಕು ಹೆಸರುಬೇಳೆ. ಚೆನ್ನಾಗಿ ಬೆಂದಿದೆ ಹೆಸರುಬೇಳೆ. ಇವಾಗ ಪಾಯಸಕ್ಕೆ ರೆಡಿ ಮಾಡ್ತೀನಿ. ಪಾಯಸಕ್ಕೆ ಇನ್ನೊಂದು ಪಾತ್ರೆ ಇಡ್ತಾಯಿದ್ದೀನಿ. ಈ ಹೆಸರುಬೇಳೆ ಇದಕ್ಕೆ ಸುರಿತಾ ಇದ್ದೀನಿ. ನೋಡಿ, ಬೆಲ್ಲ ಆವಾಗಲೇ ಚೆನ್ನಾಗಿ ಇದು ಮಾಡಿದ್ವಲ್ಲ ನೋಡಿ, ಸೋಸ್ಕೋಬೇಕು ಚೆನ್ನಾಗಿ, ಇಲ್ಲಾಂದರೆ ಮಣ್ಣೆಲ್ಲ ಇರುತ್ತೆ ಇದರಲ್ಲಿ. ನೋಡಿ ಎಷ್ಟು ಗಲೀಜಿದೆ ಅಂತ. ಹಾಗೆ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ಮತ್ತು ಹಾಗಲಕಾಯಿ, ಏಲಕ್ಕಿ ಕಾಯಿ ಮತ್ತು ಒಣಶುಂಠಿ ರುಬ್ಬಿದ್ವಲ್ಲ ಅದು ಹಾಕ್ತಾಯಿದ್ದೀನಿ. ಮತ್ತು ಶಾವಿಗೆ ಹುರಿದಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಇವಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಬೇಯೋವರೆಗೂ ಹಿಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಸ್ವಲ್ಪ ಗಟ್ಟಿ ಇದೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದು ಇನ್ನೂ ಬೇಯಬೇಕಲ್ಲ. ಇವಾಗ ಹುರಿದಿಟ್ಟಿದ್ನಲ್ಲ ಆಗಲೇ ಗೋಡಂಬಿ ದ್ರಾಕ್ಷಿ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಘಮ ಘಮ ಅಂತಿದೆ. ಹಾಗೆ ಇವಾಗ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ತುಂಬ ಕತ್ಲೆ ಆಗ್ತಾಯಿದೆ, ಅದಕ್ಕೆ ಬೇಗ ಬೇಗ ಮಾಡಬೇಕು ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ. ನೋಡಿ, ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ. ಇವಾಗ ಇದಾಗಿದೆ, ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಹಾಂ, ಇವಾಗ ಎಣ್ಣೆ ಕಾದಿದೆ. ಒಂದೊಂದೇ ಹೆಚ್ಕೊಂಡು ಬಿಡ್ತಾ ಇರಬೇಕು.
ಇದು ಬಾಣಲಿ ಚಿಕ್ಕದಿರೋದ್ರಿಂದ ನಾನು ಒಂದು 6-7 ಬೋಂಡ ಬಿಟ್ಕೊತಿದ್ದೀನಿ ಅಷ್ಟೇ. ಇವಾಗ ಇದಾಗಿದೆ, ತೆಗಿತೀನಿ. ಇವಾಗ ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ಮತ್ತು ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಒಂದು ಸತಿ ಮನೇಲಿ ನೀವೆಲ್ಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ಹೇಳಿ. ಮತ್ತು ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.